ಎಲ್ರಿಗೂ ನಮಸ್ಕಾರಗಳು. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ನಾವು ಯಾವುದೋ ಒಂದು ಕೆಲಸದ ಸಲುವಾಗಿ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಆಗಿರ್ಬೋದು. ಇವುಗಳನ್ನು ನೋಡಿದ್ರೆ ಅಥವಾ ಇಂತಹ ಸೂಚನೆಗಳನ್ನ ಪಡೆದುಕೊಂಡರೆ ಅದು ಪ್ರಯಾಣದಲ್ಲಿ ಯಶಸ್ಸನ್ನ, ಸಂತೋಷವನ್ನ ಪಡೆದುಕೊಳ್ಳುತ್ತೇವೆ ಎಂಬುದಾಗಿರುತ್ತೆ. ಪ್ರಯಾಣ ಮಾಡಲು ಹೊರಟಾಗ ಏನನ್ನ ನೋಡುವುದು ಶುಭ ಎನ್ನುವುದನ್ನ ತಿಳಿಯೋಣ. ಶಕುನ ಶಾಸ್ತ್ರವು ನಾವು ಯಾವುದೇ ಪ್ರಯಾಣವನ್ನ ಪ್ರಾರಂಭಿಸುವ ಮುನ್ನ ಅಥವಾ ಯಾವುದೇ ರೀತಿಯಾದ ಶುಭ ಕಾರ್ಯವನ್ನ ಕೆಲಸವನ್ನ ಪ್ರಾರಂಭಿಸುವ ಮುನ್ನ ಪಡೆದುಕೊಳ್ಳುವ ಕೆಲವೊಂದು ಸಂಕೇತಗಳು ಮುಂದೆ ಏನಾಗಬಹುದು ಎಂಬುದನ್ನ ಹೇಳುತ್ತೆ. ಈ ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದಲ್ಲಿ ಮನೆಯಿಂದ ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೋಗುವ ಮುನ್ನ ಸಕ್ಕರೆಯನ್ನ ಬೆರೆಸಿದ ಮೊಸರನ್ನ ತಿಂದು ಹೋಗಲಾಗುತ್ತೆ. ಶಕುನ ಶಾಸ್ತ್ರದ ಪ್ರಕಾರ ನಾವು ಯಾವುದೇ ಕೆಲಸವನ್ನ ಮಾಡಲು ಹೊರಟಾಗ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆಯೇ, ಇಲ್ಲವೇ ಆ ಕೆಲಸದಿಂದ ನಮಗೆ ಪ್ರಯೋಜನವಾಗುವುದೇ ಎಂಬುದರ ಕುರಿತು ಕೆಲವೊಂದು ಚಿಹ್ನೆಗಳು ಸೂಚನೆಗಳನ್ನ ನೀಡುತ್ತೆ. ಒಂದು, ಪಾರಿವಾಳ. ನೀವು ಪ್ರಯಾಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಎಡಭಾಗದಲ್ಲಿ ನೀವು ಪಾರಿವಾಳಗಳನ್ನು ನೋಡಿದ್ರೆ ಅದನ್ನು ಶುಭವೆಂದು ಶಕುನ ಶಾಸ್ತ್ರ ಹೇಳಿದೆ. ಇದಲ್ಲದೆ ನಿಮ್ಮ ಹಿಂದೆ ಪಕ್ಷಿಯೊಂದು ಕುಳಿತಿರುವುದನ್ನು ನೀವು ನೋಡಿದ್ರೆ ಅದು ನಿಮ್ಮ ಪ್ರಯಾಣದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ಪಡೆದುಕೊಳ್ಳುತ್ತೀರಿ ಎಂಬುದರ ಸೂಚನೆ. ನಿಮ್ಮ ಬಲಭಾಗದಲ್ಲಿ ಕೋಳಿ ಕೂಗುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತೆ. ಇದರರ್ಥ ನೀವು ಮಾಡುವಂತಹ ಪ್ರಯಾಣದಲ್ಲಿ ನಿಮ್ಮ ಸಂತೋಷ ಹೆಚ್ಚಾಗಬಹುದು. ಅವಿವಾಹಿತ ಹುಡುಗಿ ಪ್ರಯಾಣ ಮಾಡಲು ಹೋಗುವುದಕ್ಕೆ ಸಿದ್ಧವಾಗಿರುವಾಗ ನಿಮಗೆ ಅವಿವಾಹಿತ ಹುಡುಗಿ ಅಥವಾ ಕನ್ಯೆ ಶಂಖಚಿಪ್ಪು, ಗೋಮಾತೆ ಅಥವಾ ಒಂದು ಸಂಪೂರ್ಣವಾದ ಮಡಿಕೆ ಕಣ್ಣಿಗೆ ಕಾಣಿಸಿದ್ದರೆ ಅಥವಾ ಅವುಗಳನ್ನು ನೀವು ನೋಡಿದ್ರೆ ಅದನ್ನ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದರ ಅರ್ಥ ನೀವು ಯಾವ ಕಾರಣಕ್ಕಾಗಿ ಪ್ರಯಾಣ ಮಾಡಲು ಹೋಗುತ್ತಿದ್ದೀರಾ ಆ ಪ್ರಯಾಣದಲ್ಲಿ ಯಶಸ್ಸನ್ನ ಸಾಧಿಸುತ್ತೀರಿ ಎಂಬುದಾಗಿದೆ. 3, ಪಕ್ಷಿಗಳ ಹಿಂಡು. ನೀವು ಮಾಡುತ್ತಿರುವ ಪ್ರಯಾಣದಿಂದ ಮಹಾಲಾಭವನ್ನ ಮತ್ತು ಅತ್ಯಂತ ಸಂತೋಷವನ್ನ ಪಡೆದುಕೊಳ್ಳುವ ಮುನ್ನ ನೀವು ಈ ಪ್ರಯಾಣಕ್ಕೆ ಹೊರಟಾಗ ಪಕ್ಷಿಗಳ ಹಿಂಡೊಂದು ಕುಳಿತಿರುವುದನ್ನ ನೋಡುತ್ತೀರಿ. ಅದೇ ರೀತಿ ಪಕ್ಷಿಗಳ ಹಿಂಡು ನಿಮ್ಮನ್ನ ನೋಡಿ ಭಯದಿಂದ ಹಾರಿ ಹೋದರೆ ಅಂತಹ ಸಂದರ್ಭವನ್ನ ಕೂಡ ಶುಭವೆಂದು ಪರಿಗಣಿಸಲಾಗುತ್ತೆ. ಈ ಸಂಕೇತಗಳು ನಿಮ್ಮ ಪ್ರಯಾಣವನ್ನ ಸಾರ್ಥಕಗೊಳಿಸುತ್ತೆ. 4, ಮೈನಾ ಪಕ್ಷಿ. ನೀವು ಎಲ್ಲಿಗೋ ಹೋಗುವುದಕ್ಕೆ ಮುಂದಾದಾಗ ಮೈನಾ ಪಕ್ಷಿ ನೆಲವನ್ನ ನೋಡುತ್ತಾ ಕೂಗುವುದನ್ನು ನೋಡಿದ್ರೆ ಅದು ನೀವು ಹೊರಟ ಕೆಲಸದಲ್ಲಿ ಲಾಭ ಮತ್ತು ಸಂತೋಷವನ್ನ ಪಡೆದುಕೊಳ್ಳುತ್ತೀರಿ ಎಂಬುದನ್ನ ಸೂಚಿಸುತ್ತೆ. ಒಂದು ವೇಳೆ ನೀವು ಹೊರಗಡೆ ಹೋಗುವಾಗ ನಿಮ್ಮ ಹಿಂದೆ ಬಂದು ಕೂಗಿದ್ರೆ ಅದರ ಅರ್ಥ ನೀವು ಯಾರನ್ನಾದ್ರೂ ಅಂದ್ರೆ ಆಪ್ತರನ್ನ ಅಥವಾ ಸ್ನೇಹಿತರನ್ನ ಭೇಟಿ ಮಾಡುತ್ತೀರಿ ಎಂಬುದಾಗಿರುತ್ತೆ. 5, ಗಿಳಿ ಮತ್ತು ಕೊಕ್ಕರೆ. ಪ್ರಯಾಣ ಮಾಡಲು ಮುಂದಾದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಎಡಭಾಗದಲ್ಲಿ ಒಂದು ಒಣಗಿದ ಮರದ ಮೇಲೆ ಗಿಳಿಯೊಂದು ಕುಳಿತುಕೊಂಡು ಕೂಗುತ್ತಿರುವುದನ್ನ ನೋಡಿದ್ರೆ ಅದು ನಿಮ್ಗೆ ಮಹಾಲಾಭದ ಸಂಕೇತವಾಗಿರುತ್ತೆ. ಅದೇ ರೀತಿ ಒಂದು ಒಣಗಿರುವ ಮರದ ಮೇಲೆ ಕೊಕ್ಕರೆಯೊಂದನ್ನು ನೋಡಿದ್ರೆ ಅದು ನಿಮ್ಮ ಪ್ರಯಾಣಕ್ಕೆ ಅತ್ಯಂತ ಶುಭ ಸಂಕೇತ ಅಂತ ಶಕುನ ಶಾಸ್ತ್ರದಲ್ಲಿ ಹೇಳಲಾಗಿದೆ. 6, ನವಿಲು ಮತ್ತು ಮುಂಗುಸಿ. ನೀವು ಯಾವುದೋ ಒಂದು ಪ್ರಯಾಣದ ನಿಮಿತ್ತ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ನೀವು ನವಿಲನ್ನ ಅಥವಾ ಮುಂಗುಸಿಯನ್ನ ನೋಡಿದ್ರೆ ಅದನ್ನ ಅತ್ಯಂತ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ಇದರರ್ಥ ನಿಮ್ಮ ಪ್ರಯಾಣವು ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ. ಇದಲ್ಲದೆ ಶಕುನಗಳ ಪ್ರಕಾರ ನೀಲಕಂಠ ಪಕ್ಷಿಯನ್ನ ಕೂಡ ನೋಡುವುದು ಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತೆ.